ಇವಾಗಲೇ ಆಗುತ್ತೆ. ಅರ್ಧ ಗಂಟೆ ವೇಟ್ ಮಾಡು, ಬಿರಿಯಾನಿ ಬಿಸಿ ಬಿಸಿ ಬಿರಿಯಾನಿ ಮಾಡ್ಕೊಡ್ತೇನೆ ನಿಮಗೆ. ಇದು ದಪ್ಪ ಪೀಸು ಬಾಸ್ಮತಿ ರೈಸು, ತಿಂತಾ ಇದ್ರೆ ನೈಸು ನೈಸು. ಅಪ್ಪಯ್ಯ, ಇವತ್ತು ನಾ ಮಾಡ್ತಿದ್ದ ಬಿರಿಯಾನಿ ಬಾಳಿ ಸಾರು ಚಿಕನ್ ದಮ್ ಬಿರಿಯಾನಿ. ಬಾಳಿ ಸಾರು ಮಾಡಿ ಅಡ್ಡಿಲ್ಲ. ಚಿಕನ್ ದಮ್ ಬಿರಿಯಾನಿ ಮಾಡ್ತೀನಿ. ನೀವು ಆಮೇಲೆ ತಿಂದು ನೋಡ್ಬೇಕು, ಹಂಗೆ ಟೇಸ್ಟ್ ಹೆಂಗಿರುತ್ತೆ ಅಂತ ಹೇಳ್ಬೇಕು. ಸರಿನಾ? ಒಳ್ಳೆ ಚೆನ್ನಾಗಿ ಮಾಡ್ತೀವಿ. ದಪ್ಪ ಪೀಸ್ ಇರುತ್ತೆ ಸ್ವಲ್ಪ. ಓಕೆ, ಇವಾಗ ಬನ್ನಿ ಬಾಳಿ ಸಾರು ಚಿಕನ್ ದಮ್ ಬಿರಿಯಾನಿ. ಇವಾಗ ಫಸ್ಟು ಚಿಕನ್ ತೊಳ್ಕೊಳ್ಳೋಣ. ಅಷ್ಟು ಪುಡಿ ಹಾಕ್ಬಿಟ್ಟು ಚಿಕನ್ ತೊಳ್ಕೊಳ್ಳೋಣ. ನೋಡಿ, ಒಂದು ಕೋಳಿನ 4 ಪೀಸ್ ಮಾಡ್ಕೊಂಡಿದ್ದೀವಿ. ಈ ಬಿರಿಯಾನಿಗೆ ಸ್ವಲ್ಪ ಪೀಸ್ ದಪ್ಪ ಇರಬೇಕು. ಅದೇನಕ್ಕೆ ಅಂತ ಆಮೇಲೆ ನಿಮ್ಗೆ ಹೇಳ್ತೀನಿ. ನೋಡಿ, ಇದಕ್ಕೆ ಇವಾಗ ಚಿಕನ್ಗೆ ಫಸ್ಟ್ ಮಸಾಲ ಮಿಕ್ಸ್ ಮಾಡ್ಕೊಂಡು ಒಂದು ಅರ್ಧ ಗಂಟೆ ನೆನೆಸಿಡೋಣ. ಅದಕ್ಕೆ ಬೇಕಾಗಿರೋ ಮಸಾಲ ನೋಡಿ ಇಷ್ಟೇ ಐಟಮ್ ಇರೋದು. ಚಿಲ್ಲಿ ಪೌಡ್ರ್ ಇದೆ, ಗರಂ ಮಸಾಲ ಇದೆ, ಧನೆ ಪೌಡ್ರ್ ಇದೆ, ಕಲ್ಲುಪ್ಪು ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಇದೆ, ಚಿಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಗ್ರೀನ್ ಚಿಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ, ನಂದಿನಿ ತುಪ್ಪ. ಈಗ 4 ಕೋಳಿ ಇದೆ, ಅದಕ್ಕೆ ಕಲ್ಲುಪ್ಪು ಹಾಕೊಳ್ಳೋಣ. ಉಪ್ಪಾಯಿತು. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಈ ಬಿರಿಯಾನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಾಸ್ತಿನೇ ಇರಲಿ, ಯಾಕಂದರೆ ಚಿಕನ್ ಪೀಸ್ ದಪ್ಪ ಇದೆಲ್ಲ, ಅದಕ್ಕೋಸ್ಕರನೇ ಸ್ವಲ್ಪ ಮಸಾಲ ಜಾಸ್ತಿ ಬೇಕು. ಧನೆ ಪೌಡ್ರ್ 200 ಗ್ರಾಮ್ ಹಾಕ್ಕೊತಾ ಇದ್ದೀನಿ. ಗರಂ ಮಸಾಲ 100 ಗ್ರಾಮ್ ತೊಗೊಂಡಿದ್ದೀನಿ, 100 ಗ್ರಾಮ್ ಗರಂ ಮಸಾಲ. ಚಿಲ್ಲಿ ಪೌಡ್ರ್ 100 ಗ್ರಾಮ್ ತೊಗೊಂಡಿದ್ದೀನಿ, ಅದನ್ನು ಹಾಕೊಳ್ಳೋಣ ಇವಾಗ. ಹಾಗೆ ಇವಾಗ ಚಿಲ್ಲಿ ಪೇಸ್ಟ್ ಹಾಕೊಳ್ಳೋಣ. ಇಷ್ಟಾಯ್ತು. ಇವಾಗ ಮತ್ತೆ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. 200 ಗ್ರಾಮ್ ತುಪ್ಪ ತಗೊಂಡಿದ್ದೀನಿ, ಅದನ್ನು ಇದಕ್ಕೆ ಹಾಕ್ಬಿಡ್ತೀನಿ, ಚಿಕನ್ಗೆ ಹಾಕ್ಬಿಡ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಇಡೋಣ. ಅರ್ಧ ಗಂಟೆ ಹಾಗೆ ಉರ್ಲಿ. ಈರುಳ್ಳಿ ಫ್ರೈ ಆಗುತ್ತಲ್ವ, ಈರುಳ್ಳಿ ಫ್ರೈಗೆ ಟೊಮೊಟೊ ಫ್ರೈ ಮಾಡ್ತೀವಿ, ಆವಾಗ ಮೊಸರು ಹಾಕೋಬೇಕು. ಇವಾಗ ಮೊಸರು ಹಾಕೋದು ಬೇಡ, ಇವಾಗ ಇಷ್ಟ ಐಟಮ್ಸ್ ಹಾಕಿದ್ದಕ್ಕೆ ಮೊಸರು ಇದೊಂದು ಅರ್ಧ ಗಂಟೆ ನೆನೆಸ್ಕೊಂಡಿರಲಿ. ಇವಾಗ ಪಾತ್ರೆ ಬಿಸಿ ಆಯಿತು, ಎಣ್ಣೆ ಹಾಕೊಳ್ಳೋಣ. ಎಣ್ಣೆ 1 ಲೀಟ್ರ್ ಹಾಕ್ಕೊಂಡಿದ್ದೀನಿ, ಬೇಕಾದ್ರೆ ಆಮೇಲೆ ಹಾಕೊಳ್ಳೋಣ ಬೇಕಾದ್ರೆ ಮೇಲ್ಗಡೆ. ಇವಾಗ ಎಣ್ಣೆ ಬಿಸಿ ಆಯಿತು. ಚಕ್ಕೆ, ಏಲಕ್ಕಿ, ಲವಂಗ, ಸ್ಟಾರ್ ಮೊಗ್ಗು ಮತ್ತು ಸೋಂಪು ಇದನ್ನು ಹಾಕೊಳ್ಳೋಣ. ಚಕ್ಕೆ, ಏಲಕ್ಕಿ, ಲವಂಗ ಹಾಕ್ಕೊಂಡಿದ್ದೀನಿ. ಇವಾಗ ಬಾಳೆ ಸಾರ ಸೊಪ್ಪು ಬಿರಿಯಾನಿ ಅಲ್ವಾ, ಅದಕ್ಕೆ ಬಾಳೆ ಸಾರ ಸೊಪ್ಪು ಅಂತ ಹಾಕ್ತೀವಿ. ಈ ಸೊಪ್ಪಲ್ಲೇ ಫ್ಲೇವರ್ ಬರುತ್ತೆ ನಿಮಗೆ, ಹಾಕೊಳ್ಳೋಣ. ಇವಾಗ ಬೇರೆ ಬಿರಿಯಾನಿಗೆ ನಾವು ಪಲಾವೆಲ್ಲ ಹಾಕ್ತೀವಲ್ಲ, ಪಲಾವೆಲ್ಲ ಹಾಕೋದು ಬೇಡ, ಈ ಬಾಳೆ ಸಾರ ಸೊಪ್ಪು ಹಾಕೋದು ಸಾಕಷ್ಟೇ. ಸಕ್ಕದ ಘಮ ಬರ್ತದೆ. ಬಿರಿಯಾನಿ ಮಾಡ್ತಾಯಿದ್ದೆ ನೋಡಿ, ಇವರು ನಮ್ಮ ಚಿಕ್ಕಪ್ಪರು ಬಂದುಬಿಟ್ರು ಜೊತೆಗೆ ಸಪೋರ್ಟ್ಗೆ. ತೇರ್ಸಿ ನೋಡಿ. ಇವಾಗ ಎಲೆ ಚಕ್ಕೆ ಏಲಕ್ಕಿ ಲವಂಗ ಫ್ರೈ ಆಯಿತು. ಇವಾಗ 1 kg ಈರುಳ್ಳಿ ರುಬ್ಕೊಂಡಿದ್ದೀನಿ, ಅದನ್ನು ಹಾಕ್ಬಿಡೋಣ. ಇವಾಗ ಹಾಕೋಣ. ನೋಡಿ, ಈ ಬಿರಿಯಾನಿಗೆ ಈರುಳ್ಳಿ ರುಬ್ಕೊಳ್ಬೇಕು. ಇವಾಗ ಈರುಳ್ಳಿ ಫ್ರೈ ಆಯಿತು. ಇವಾಗ ನೈಸಾಗಿ ಕಟ್ ಮಾಡ್ಕೊಳ್ಳೋದು ಮೆಂತ್ಯ ಸೊಪ್ಪು ಹಾಕೊಳ್ಳೋಣ. ಮೆಂತ್ಯ ಸೊಪ್ಪು ನೈಸಾಗಿ ಕಟ್ ಮಾಡ್ಕೊಂಡು ಹಾಕ್ಬಿಡೋಣ. ಈಗ ಅದು ಚೆನ್ನಾಗಿ ಫ್ರೈ ಆಗಲಿ. ಬಿರಿಯಾನಿ ಮಾಡೋಕ್ಕೆ ಸಪೋರ್ಟ್ ಹೆಂಗೆ ಮಾಡ್ತಾರೆ ನೋಡಿ. ನಮ್ಮ ಚಿಕ್ಕಪ್ಪ ತಿಸ್ತವ್ರೆ, ನಾನು ಬರೀ ಹಾಕೋದು ಅಷ್ಟೇ ಕೆಲಸ. ಬಿರಿಯಾನಿ ಲಾಸ್ಟಿಗೆ ಅವರೇ ಖಾಲಿ ಮಾಡ್ತಾರೆ ಅನ್ಸುತ್ತೆ ಫುಲ್ ಇವತ್ತು. ನನಗೆ ಹಾಕೋ ಡೌಟು ಅಲ್ಲಂದ್ರೆ. ಇವಾಗ ಮೆಂತ್ಯ ಸೊಪ್ಪು ಫ್ರೈ ಆಗಿದೆ. ಟೊಮೊಟೊ ರುಬ್ಬಿರೋದು ಟೊಮೊಟೊ ಹಾಕೊಳ್ಳೋಣ. ಟೊಮೊಟೊ ಇವಾಗ ಹಾಕೊಳ್ಳೋಣ. ಇದು ಚೆನ್ನಾಗಿ ಫ್ರೈ ಆಗಲಿ. ಜೊತೆಗೆ ಮಾಡ್ತೀವಿ ಸೌದೆಯಲ್ಲಿ ಮಾಡ್ತೀವಿ ಬಿರಿಯಾನಿ ಮಾಡ್ತಿದ್ದಾವಲ್ಲ, ಎಳೆ ಕಾವಲು ಕುದಿಲಿ, ಸಕ್ಕದ ಬೇಯುತ್ತೆ, ಚೆನ್ನಾಗಿ ಬೇಯುತ್ತೆ, ಸೂಪರಾಗಿರುತ್ತೆ. ಇವಾಗ ಟೊಮೊಟೊ ಫ್ರೈ ಆಯಿತು. ಇವಾಗ ಕಸ್ತೂರಿ ಮೆಥಿ ಹಾಕೊಳ್ಳೋಣ. ಇವಾಗ ನೋಡಿ, ಇವಾಗ ಕಸ್ತೂರಿ ಮೆಥಿ ಇದು ಚೆನ್ನಾಗಿ ಫ್ರೈ ಆಗಲಿ. ಇವಾಗ ಟೊಮೊಟೊ ಎಲ್ಲ ಫ್ರೈ ಆಗಿದೆ. ಇವಾಗ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ರುಬ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತೀನಿ. ನೋಡಿ, ಇದು ಪುದೀನ ಸೊಪ್ಪು ಪೇಸ್ಟ್ ರುಬ್ಕೊಂಡಿದ್ದೀನಿ, ಹಾಕ್ಕೊಳ್ತೀನಿ. ಇವಾಗ ಕೊತ್ತಂಬರಿ ಸೊಪ್ಪು ರುಬ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಅವಾಗ ಚಿಕನ್ಗೆ ಮೊಸರು ಹಾಕೊಂಡಿಲ್ಲ, ಇವಾಗ ಇದಕ್ಕೆ ಮೊಸರು ಹಾಕೊಳ್ಳೋಣ. ಅರ್ಧ ಲೀಟ್ರ್ ನಂದಿನಿ ಮೊಸರು ಹಾಕೊತೀನಿ. ಆಲ್ರೆಡಿ ಚಿಕನ್ಗೆ ಉಪ್ಪು ಹಾಕೊಂಡಿದ್ದೀನಿ, ಸ್ವಲ್ಪ ಉಪ್ಪು ಹಾಕೊತೀನಿ, ಆಮೇಲೆ ಬೇಕಾದ್ರೆ ಮತ್ತೆ ಉಪ್ಪು ಹಾಕೊಳ್ಳೋಣ. ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ
ಮಸಾಲ ಹಾಕಿಟ್ಟಿರೋದು ಅರ್ಧ ಗಂಟೆ ಆಗಿದೆ, ಚೆನ್ನಾಗಿ ಉಪ್ಪು ಖಾರ ಹಿಡಿದಿದೆ. ಇವಾಗ ಆ ಚಿಕನ್ ಹಾಕೊಳ್ಳೋಣ. ಇದೆ ಹಂಗಾರತ್ತೆ. ಚಿಕನ್ ಫ್ರೈ ಆದ್ಮೇಲೆ ನೀರು ಹಾಕ್ತೀವಿ. ನೀರು ಹಾಕಿದ್ಮೇಲೆ ಅಕ್ಕಿ ಹಾಕೋದು. ಫಸ್ಟಿಗೆ ಅಕ್ಕಿ ಹಾಕೋಂಗಿಲ್ಲ. ಚಿಕನ್ ಫ್ರೈ ಆದ್ಮೇಲೆ ಚಿಕನ್ ಬೆಂದ್ಮೇಲೆ ನೀರು ಹಾಕ್ತೀನಿ, ಆಮೇಲೆ ಅಕ್ಕಿ ಹಾಕೋದು. ಆಲೂಗಡ್ಡೆ ಯಾರು ಹಾಕ್ತಾರ ಬಿರಿಯಾನಿಗೆ? ಇದು ಏನ್ ಬಿರಿಯಾನಿ ಮಾಡ್ತಾರೆ ಗೊತ್ತಾ? ಬಾಳೆ ಸಾರ ಬಿರಿಯಾನಿ. ಬಾಳೆ ಸಾರ ಬಿರಿಯಾನಿಗೆ ಚಿಕನ್ಗೆ ಸ್ವಲ್ಪ ಆಲೂಗಡ್ಡೆ ಹಾಕಿದ್ರೆ ನಿಮ್ ತಿನ್ಬೇಕಾದ್ರೆ ಟೇಸ್ಟ್ ಸೂಪರ್ ಆಗಿರುತ್ತೆ. ಒಂದ್ 4 ಆಲೂಗಡ್ಡೆ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನ ಹಾಕ್ತೀನಿ ಇವಾಗ. ಸ್ವಲ್ಪ ದಪ್ಪ ಇರಲಿ ಪೀಸು ಆಲೂಗಡ್ಡೆ, ತುಂಬಾ ಚಿಕ್ಕದ್ ಬೇಡ, ಕರ್ಗೋಗ್ಬಿಡುತ್ತೆ ಎಲ್ಲ. ಈಗ ಚಿಕನ್ ಆಲೂಗಡ್ಡೆ ಎಲ್ಲ ಹಾಕಾಯ್ತು. ಚಿಕನ್ ಬೇವರೆಗೂ ಸ್ವಲ್ಪ ಸೋಪ್ ಮಾಡಿ ಇಟ್ಬಿಡೋಣ. ಅಷ್ಟರಲ್ಲಿ ರೈಸು ನೆನ್ಸ್ಕೊಬಿಡೋಣ ಇವಾಗ. ಅವಾಗಿಂದ ಬಿರಿಯಾನಿ ಮಾಡ್ತಿದ್ದೀರಲ್ಲ ಮಾಮ, ಇವಾಗಲೇ ಆಗುತ್ತಾ ನಾಳೆ ಆಗುತ್ತಾ? ಇವಾಗಲೇ ಆಗುತ್ತೆ, ಅರ್ಧ ಗಂಟೆ ವೇಟ್ ಮಾಡು. ಬಿರಿಯಾನಿ ಬಿಸಿ ಬಿಸಿ ಬಿರಿಯಾನಿ ಮಾಡ್ಕೊಡ್ತೇನೆ ನಿಮಗೆ. ಇದು ಇವಾಗ ಅದಕ್ಕೆ ನೀರು ಹಾಕೊಳ್ಳೋಣ. ನೀರಾಯ್ತು, ಸ್ವಲ್ಪ ಉಪ್ಪು ಕಮ್ಮಿ ಇದೆ, ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಇವಾಗ ನೀರು ಕುದೀತಾ ಇದೆ, ಅದಕ್ಕೆ ಒಂದು 2 ನಿಂಬೆಹಣ್ಣು ಇಟ್ಕೊಳ್ಬಿಡೋಣ. ನೋಡಿ ಬಾಸ್ಮತಿ ರೈಸು 5 kg ನೆನ್ಸ್ಕೊಂಡಿದ್ದೀನಿ. ಇವಾಗ ನೀರು ಕುದೀತದೆ, ಇವಾಗ ರೈಸ್ ಹಾಕ್ಬಿಡೋದು. ಇದಕ್ಕೆ 5 kg ರೈಸ್ ಇದೆ. ದಪ್ಪ ಪೀಸು ಬಾಸ್ಮತಿ ರೈಸು ತಿಂತಾ ಇದ್ರೆ ನೈಸು. ಇವಾಗ 70% ಬೆಂತು, ಚಿಕನ್ ಮತ್ತು ರೈಸ್ ಬೆಂದಿದೆ. ಇದಕ್ಕೆ ಸ್ವಲ್ಪ ರೋಸ್ ವಾಟರ್ ಹಾಕ್ಕೊಂಡು ದಮ್ ಹಾಕ್ಬಿಡೋಣ. ಇವಾಗ ರೋಸ್ ವಾಟರ್ ಸ್ವಲ್ಪ ಹಾಕೊಳ್ಳೋಣ ಮೇಲ್ಗಡೆ. ದಮ್ ಹಾಕೋಕೆ ಮುಂಚೆ ಸ್ವಲ್ಪ ರೋಸ್ ವಾಟರ್ ಹಾಕೊಬಿಡೋಣ. ಸುಮ್ಮನೆ ಫ್ಲೇವರ್ಗೆ ಸಖತ್ತಾಗಿರುತ್ತೆ ಬಾಳೆ ಜೊತೆಲಿ. ಇವಾಗ ಬಾಳಲ್ಲಿ ದಮ್ ಹಾಕ್ಬಿಡೋಣ. ಬಾಳೆಲೆ ಮುಚ್ಚಾಯ್ತು. ಇವಾಗ ಮೇಲ್ಗಡೆ ಪ್ಲೇಟ್ ಇಡೋಣ. ಇದು ಮೇಲ್ಗಡೆ ಸ್ವಲ್ಪ ಕೆಂಡ ಹಾಕ್ಬಿಡೋಣ. ಮೇಲ್ಗಡೆ ಕೆಂಡ ಹಾಕಿದ್ದೀನಿ. ಬರೀ 10 ನಿಮಿಷ ಸಾಕು. ದಮ್ ಆದಮೇಲೆ ಓಪನ್ ಮಾಡಿಬಿಡೋಣ. ಇನ್ನೂ ಆಗಿಲ್ಲ ಮರಿಯ, ಎಷ್ಟೊತ್ತಾಗುತ್ತೆ? ಹಸಿ ಆಗುತ್ತೆ. ಇರಿ ಇನ್ನೊಂದು 10 ನಿಮಿಷ ಆಯಿತು. ದಮ್ ತೆಗ್ಬಿಡು ಇವಾಗ. 10 ನಿಮಿಷ ಆಯ್ತು. ಇದು ಸೊ ದಮ್ ಹಾಕಿ. ಇವಾಗೆಲ್ಲ ತುಂಬ ಜನ ವೆಯ್ಟ್ ಮಾಡ್ತಿದ್ದಾರೆ ಬಿರಿಯಾನಿಗೆ. ಕಾಯಿಸೋದು ಬೇಡ, ಓಪನ್ ಮಾಡಿಬಿಡೋಣ. ಇವಾಗ ದಮ್ ತೆಗಿತಿದ್ದೀನಿ. ದಮ್ ತೆಗೋಣ. ಮೇಲ್ಗಡೆ ನೀರಿರುತ್ತೆ, ಪರವಾಗಿಲ್ಲ. ಒಳಗಡೆ ಡ್ರೈ ಆಗಿರುತ್ತೆ. ಮಿಕ್ಸ್ ಮಾಡೋಣ ಸ್ವಲ್ಪ ಹೊತ್ತು. ಕರೆಕ್ಟಾಗಿ ಉದ್ರೋದು ಚೆನ್ನಾಗಿ ಬರುತ್ತೆ. ನೋಡಿ ಇಷ್ಟೇ ಬರೋದು. ಬಳಿ ಸಾರ ಚಿಕನ್ ದಮ್ ಬಿರಿಯಾನಿ ರೆಡಿಯಾಗಿದೆ. ಇವಾಗ ಬ್ಯಾಟಿಂಗ್ ಸ್ಟಾರ್ಟ್ ಮಾಡೋಣ. ರೈಟ್, ಇವಾಗೆಲ್ಲ ವೆಯ್ಟ್ ಮಾಡ್ತಿದ್ದಾರೆ. ಬಿರಿಯಾನಿ ಪಕ್ಕ ರೆಡಿಯಾಗಿದೆ, ಅವ್ರಿಗೆ ಬಡಿಸ್ಬಿಡೋಣ. ನೋಡಿ ಬಿರಿಯಾನಿ ಮಾಡಿದ್ದೀನಿ. ಟೇಸ್ಟ್ ನೋಡಿ ನೀವೇ ಹೇಳಬೇಕು. ಫುಲ್ಲೆಲ್ಲ ನಾನೇನು ಹೇಳಲ್ಲ. ಅವನೋಡ ಆಲೂಗಡ್ಡೆ ಸೂಪರ್ ಆಗಿದೆ. ಸೂಪರ್ ಆಗಿದೆ.